ಹಲೋ ವೀಕ್ಷಕರೇ, ಈಗ ಮಾರ್ಕೆಟ್ಗೆ ತುಂಬ ಚೆನ್ನಾಗಿ ಬಟಾಣಿ ಅವರೆಕಾಯಿ ಎಲ್ಲ ಬರ್ತಾ ಇದೆ. ಮೊದಲನಷ್ಟೇ ರೇಟ್ ಇಲ್ಲ. ಮೊದಲೆಲ್ಲ 100 ರೂಪಾಯಿ ಮೇಲಿತ್ತು ರೇಟ್ ಕೆಜಿಗೆ. ಈಗ ಬಹಳ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಬಟಾಣಿ. ಅದನ್ನು ನಾನು ಎಷ್ಟೊಂದು ಬಟಾಣಿ ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ಅದನ್ನು ಯಾವ ರೀತಿ ನಿಮಗೆ ಸ್ಟೋರ್ ಮಾಡ್ತೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ, ಸರಿನಾ? ನೋಡಿ, 2 kg ಬಟಾಣಿ ತಗೊಂಡಿದ್ದೆ. ಅದರದ್ದು ಇಷ್ಟೊಂದು ಸಿಪ್ಪೆ ಬಂದಿದೆ. ಇಷ್ಟೊಂದು ಬಟಾಟೆ ಫುಲ್ಲು ಸಿಪ್ಪೆ ಬಂದಿದೆ. ಅದಕ್ಕೆ ಬಂದಿರ್ತಕ್ಕಂಥ ಕಾಳು ಇಷ್ಟಿದೆ. 2 kg ಕಾಳು ಇಷ್ಟೊಂದು ಬಂದಿದೆ. ಜೊತೆಗೆ ಇದನ್ನು ತೋರಿಸ್ತೀನಿ ನೋಡಿ. ಕಾಳು ಯಾವುದೂ ಸಹ ಎಳೆ ಕಾಳಿಲ್ಲ. ಇಷ್ಟೇ ಅತ್ಯಂತ ಕಡಿಮೆಯಲ್ಲಿ ತುಂಬ ಸಣ್ಣ ಕಾಳು ಇಷ್ಟು ಸಿಕ್ಕಿದೆ, ಸರಿನಾ? ಹಾಗಾಗಿ ಎಲ್ಲ ಬಲ್ತಿರ್ತಕ್ಕಂಥ ಕಾಳುಗಳೇ ಜಾಸ್ತಿ ಇದೆ. ಜೊತೆಗೆ ಇದು ನೋಡಿ, ಈ ರೀತಿ ಇರುತ್ತೆ ಬಟಾಣಿ. ನೋಡಿದ್ದೀರಲ್ವ, ಬಟಾಣಿ ನೋಡಿರ್ತೀರ. ಇಲ್ಲಿ ಈ ರೀತಿ ಬಟಾಣಿನ ಬಿಡಿಸ್ಕೊಂಡ್ಬಿಟ್ಟು ನಾನು ಎಲ್ಲ 2 kg ಬಟಾಣಿ ಕಾಳನ್ನು ಬಿಡಿಸಿ ಈ ರೀತಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಈ ರೀತಿ ಇರ್ತಕ್ಕಂಥ ಕಾಳನ್ನು ಈಗ ನಾನು ಯಾವ ರೀತಿ ಒಂದು ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ. ಬಾಕ್ಸು, ಈ ಬಾಕ್ಸಿಗೆ ನಾನು ನೋಡಿ, ಈ ರೀತಿ ಬಾಕ್ಸಿಗೆ ಪ್ಲಾಸ್ಟಿಕ್ ಕವರ್ಗಳು ಬೇಡ, ಈ ರೀತಿ ಬಾಕ್ಸಿಗೆ ಹಾಕಿ ನೋಡಿ ಸ್ಟೋರ್ ಮಾಡಿದರೆ ನಮಗೆ ಬೇಕಾದಾಗೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಬಾಕ್ಸಿಗೆ ಹಾಕ್ತೀನಿ. ಬಹುಶಃ 3 ಬಾಕ್ಸ್ ಇಳಿಬೋದು ಅಂತ ನಾನು ಅಂದ್ಕೊಂಡಿದ್ದೆ. 2 ಬಾಕ್ಸಿಗೆ ಸಾಕಾಗ್ತಿದೆ. ಇದು ಒಟ್ಟು ತಗೊಂಡಿರ್ತಕ್ಕಂಥ 2 kg ಒಂದು ಬಟಾಣಿ ಕಾಳು. ಈ 2 kg ಬಟಾಣಿ ಕಾಳನ್ನಾಗಿ ನಾನು ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಅಲ್ಲಿಟ್ಟರೆ ಖಂಡಿತ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಬೇಕಾದಾಗ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು.